ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿದೆ. ಎಸ್ಐಆರ್ ಸಂಬಂಧ ಬೆಂಗಳೂರಿನಲ್ಲಿ ಸಹಾಯವಾಣಿಯನ್ನ ಕೂಡ ಇದೀಗ ಆರಂಭ ಮಾಡಿದೆ. ಏನು ವಿಶೇಷ ಸಮಗ್ರ ಪರಿಷ್ಕರಣಾ ಪಟ್ಟಿ ಇವತ್ತಿಂದ ಆರಂಭವಾಗಿರುವಂತದ್ದು. ಬೆಂಗಳೂರಿನಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಸಹಾಯವಾಣಿಯನ್ನ ಕೂಡ ತೆರೆಯಲಾಗಿದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರ ಗೊಂದಲ ನಿವಾರಣೆಗೆ ಇದೀಗ ಆಯೋಗ ಕೂಡ ಮುಂದಾಗಿರುವಂತದ್ದು. ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿಯನ್ನ ತೆರೆಯಲಾಗಿದೆ. ಅಷ್ಟೇ ಅಲ್ಲದೆ ಈ ಸಹಾಯವಾಣಿಗೆ ಕರೆಯನ್ನ ಕೂಡ ಮಾಡಬಹುದಾಗಿದೆ. ಏನು ಇವತ್ತಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿರುವಂಥದ್ದು. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಂದರೆ ಇವತ್ತಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಧಿಕೃತವಾಗಿ ಇವತ್ತು ಆರಂಭವಾಗಿದೆ. ಈ ಅಭಿಯಾನದ ಮೂಲಕ ಏನಂತಂದ್ರೆ ರಾಜ್ಯದ ಸುಮಾರು 5.54 ಕೋಟಿ ಮತದಾರರ ವಿವರ ಪರಿಶೀಲನೆ ಹಾಗೂ ದೋಷಮುಕ್ತ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವ ಗುರಿಯನ್ನ ಇದೀಗ ಹೊಂದಿರುವಂಥದ್ದು. ಹೀಗಾಗಿ ಇವತ್ತಿನಿಂದ ಜುಲೈ 29ರವರೆಗೂ ಕೂಡ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣತಿ ನಮೂನೆ ಹಾಗೆ ವಿವರಗಳನ್ನು ಕೂಡ ಪರಿಶೀಲನೆ ನಡೆಸಲಿಕ್ಕಿದ್ದಾರೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಥರ್ವ ರಂಜನ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಂಜನ್, ನಾವು ಗಮನಿಸ್ತಾ ಇದ್ದೀವಿ ಇವತ್ತಿನಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗಿದೆ. ಏನೇನು ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವ ರೀತಿಯಾಗಿ ಅಭಿಯಾನ ಆರಂಭ ಆಗಿದೆ ಅಂತ? ರಕ್ಷಕರ್ಗ್ ಇವತ್ತಿನಿಂದ ವಿಶೇಷ ಮತದಾರರ ಪರಿಷ್ಕರಣೆ ಮಾಡ್ತಿರುವಂತದ್ದು. ಈಗಾಗಲೇ ಭಾರತೀಯ ಚುನಾವಣಾ ಆಯೋಗ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂತದ್ದು. ಸುಮಾರು 9 ದಿನಗಳ ಕಾಲ ಈಗಾಗಲೇ ಏನು ಅಪಾಯಿಂಟ್ ಆಗಿರುವಂತಹ ಎಲ್ಲ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಮನೆ ಮನೆಗಳಿಗೆ ತೆರಳಿ ಅಲ್ಲಿ ಒಂದು ಮತದಾರರ ಪಟ್ಟಿಯನ್ನ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ತರಬೇತಿಯನ್ನು ಕೂಡ ಕೊಟ್ಟಿರುವಂತದ್ದು. ಇವತ್ತಿನಿಂದ ಹಿಡಿದು ಸುಮಾರು 1 ತಿಂಗಳ ಕಾಲ ಈ ಒಂದು BLOಗಳು ರಾಜ್ಯದ 31 ಜಿಲ್ಲೆಗಳಲ್ಲಿ ಮನೆಗಳಿಗೆ ತೆರಳಿ ತಮ್ಮ ಮತದಾರರ ಒಂದು ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕ ಮತದಾರರ ಪರಿಷ್ಕರಣೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 59,050 BLOಗಳನ್ನ ನೇಮಕ ಮಾಡಲಾಗಿರುವಂತದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ BLAಗಳನ್ನ ನೇಮಕ ಮಾಡಲಾಗಿರುವಂತದ್ದು. ಇದು ರಾಜಕೀಯ ಪಕ್ಷದಿಂದ ಗುರುತಿಸಲ್ಪಟ್ಟಿರುವಂತಹ BLAಗಳು ಇವರಾಗಿರ್ತಾರೆ. ಸೊ ಇದು ಈಗಾಗಲೇ ಏನು ರಾಜ್ಯದ 31 ಜಿಲ್ಲೆಗಳಲ್ಲಿ ಎಲ್ಲಾ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜೊತೆಗೆ ಅಪರ ಜಿಲ್ಲಾಧಿಕಾರಿಗಳನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗುತ್ತೆ. ಅದಾದ ಬಳಿಕ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಮತದಾರರ ಪರಿಷ್ಕರಣೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡಲಾಗ್ತಿರುವಂತದ್ದು. ಈಗ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಈಗಾಗಲೂ ಕೂಡ ಈ ಒಂದು ಮತದಾರರ ಪರಿಷ್ಕರಣೆ ಆಗಿರುವಂತದ್ದು. ಸಂಪಂಗಿ ರಾಮ ಇರ್ಬೋದು, ಕಾಮಾಕ್ಷಿ ಪಾಳ್ಯ ಇರ್ಬೋದು, ಬೆಂಗಳೂರಿನ ಬಹುತೇಕ ಒಂದು ಏರಿಯಾಗಳಲ್ಲಿ ಎಲ್ಲ ಒಂದು BLOಗಳು ಈಗಾಗಲೇ ತಮ್ಮ ಒಂದು ಕರ್ತವ್ಯಕ್ಕೆ ಹಾಜರಾಗಿ ಮತದಾರರ ಪರಿಷ್ಕರಣೆಗೆ ಮುಂದಾಗಿರುತ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಸುಮಾರು 1 ತಿಂಗಳ ಕಾಲ ಈ ಒಂದು ಮತದಾರರ ಪರಿಷ್ಕರಣೆ ನಡೆಯುತ್ತೆ. ಅದಾದ ಬಳಿಕ ಚುನಾವಣಾ ಆಯೋಗದಿಂದ ಈ ಕುರಿತಾದಂತಹ ಕರಡು ಮತದಾರರ ಪಟ್ಟಿ ಕೂಡ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಅದಾದ ಬಳಿಕ ಒಂದು ವೇಳೆ ತಪ್ಪು ಅಥವಾ ಏನಾದರೂ ಸರಿ ಮತದಾರರ ಪಟ್ಟಿಯಲ್ಲಿ ದೋಷ ಇದ್ದ ಸಂದರ್ಭದಲ್ಲಿ ನೇರವಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅನ್ನುವಂಥ ಸೂಚನೆ ಕೂಡ ಭಾರತೀಯ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು. ಜೊತೆಗೆ ಯಾರೆಲ್ಲ BLOಗಳು ಮನೆಗೆ ಭೇಟಿಯನ್ನು ನೀಡ್ತಾರೆ ಅವರ ಒಂದು ಸವಿವರವಾದಂತಹ ವಿವರಗಳನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಲಾಗಿದೆ. ಸೊ ನಮ್ಮ ಏರಿಯಾಗಳಲ್ಲಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಊರು ಇರ್ಬೋದು ಮತ್ತು ತಾಲೂಕು ಇರ್ಬೋದು, ಆ ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಯಾರೆಲ್ಲ BLOಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನುವಂತ ಡೀಟೇಲ್ಸ್ ಅನ್ನ ಕೂಡ ಸಂಪೂರ್ಣವಾಗಿ ಹಾಕಲಾಗಿದೆ. ಸೊ ಎಲ್ಲಾ ನಾಗರಿಕರು ಕೂಡ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಆಯಾ ಒಂದು ವ್ಯಾಪ್ತಿಯ BLOಗಳ ಮಾಹಿತಿಯನ್ನ ಪಡೆದು ಅವರಿಗೆ ಸವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಭಾರತೀಯ ಚುನಾವಣಾ ಆಯೋಗ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಏನು ಹೊಸದಾಗಿ ಈಗಾಗಲೇ 18 ವರ್ಷ ಪೂರೈಸಿದಂತ ಮತದಾರರೇನಿದ್ದಾರೆ ಅವರು ಕೂಡ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ, ಪ್ರೀ ರಿಕ್ರೂಟ್ಮೆಂಟ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಭಾರತೀಯ ಚುನಾವಣಾ ಆಯೋಗ ಈಗಾಗಲೇ ಮನವಿಯನ್ನು ಸಲ್ಲಿಸಿರುವಂತದ್ದು. ಸುಮಾರು 4 ತಿಂಗಳ ಕಾಲ ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ಇರುತ್ತೆ. ಅದಾದ ಬಳಿಕ ಒಂದು ಸಮಗ್ರ ಮತದಾರರ ಪಟ್ಟಿಯನ್ನ ಕೊಡುವಂತ ಉದ್ದೇಶದಿಂದ ಭಾರತೀಯ ಚುನಾವಣಾ ಆಯೋಗ ಈ ಒಂದು ಪ್ರಕ್ರಿಯೆ ಕೈ ಹಾಕಿರುವಂತ ನಿಟ್ಟಿನಲ್ಲಿ ಸುಮಾರು 4 ತಿಂಗಳ ಕಾಲ ಈ ಒಂದು ಪ್ರೋಸೆಸ್ ಮುಗಿದ ಬಳಿಕ ಒಂದು ಅರ್ಹ ಮತದಾರರ ಪಟ್ಟಿ ಭಾರತೀಯ ಚುನಾವಣಾ ಆಯೋಗದ ಬಳಿ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಉತ್ತಮವಾದಂತಹ ಮತದಾರರ ಸಂದರ್ಭದಲ್ಲಿ ಉತ್ತಮವಾದಂತಹ ಚುನಾವಣೆ ಕೂಡ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಗೆ ಕೈ ಹಾಕಿರುವಂತದ್ದು. ರಕ್ಷಕರು. ಓಕೆ, ಧನ್ಯವಾದಗಳು ಅಥರ್ವ ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ.